ಇದು ಕಾನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನಿಮ್ಮ ಕಿಟ್ಟಲ್ಲಿ ಖಾಲಿ ಟೂತ್ಪೇಸ್ಟ್ ಮಾತ್ರ ಇರಲಿಲ್ಲ, ಇನ್ನೊಂದು ಸೋಪ್ ಇತ್ತು. ಸೊ ಆ ಸೋಪ್ನ ಘಮ ಹೆಂಗಿದೆ ಅಂತ ಹೇಳಿದ್ರೆ ಯಾವ ಸೆಂಟು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಅದು ಒಂದು ಸಲ ನಾವು ಸ್ನಾನ ಮಾಡ್ಕೊಂಡು ಬಂದರೆ ಇಡೀ ದಿನ ನಮಗೊಂದು ಒಳ್ಳೆಯ ಒಂದು ಪರಿಮಳವನ್ನು ಇಡೀ ದೇಹಕ್ಕೆ ಅದು ಹೊರಗಡೆಯಿಂದ ಸಿಂಪಡಿಸುತ್ತೆ. ಆದರೆ ಪರಿಮಳ ಅಂದ ತಕ್ಷಣ ಇಲ್ಲೇನಾದರೂ ಕೆಮಿಕಲ್ ಇರಬಹುದಾ ಅಂತ ಸುಮಾರು ಜನ ಕೇಳ್ಬೋದು. ಆದರೆ ನನಗೆ ನಿಮ್ಮಿಂದ ಗೊತ್ತಾಗಿದ್ದು ಯಾವುದೇ ಕೆಮಿಕಲ್ ಈ ಸೋಪಲ್ಲಿ ಇಲ್ಲ ಅಂತ ಹೇಳಿ. ಸೊ ನನಗೆ ಈ ಸೋಪ್ ಬಗ್ಗೆನೇ ಮಾತಾಡಬೇಕು ಅಂತ ಅನಿಸುತ್ತೆ ಸರ್. ಅಂದರೆ ನೀವು ಕಳಿಸಿರುವಂತಹ ಸೋಪನ್ನು ನಾನು ಖುದ್ದಾಗಿ ಯೂಸ್ ಮಾಡಿದೆ. ಇದನ್ನು ಯೂಸ್ ಮಾಡಿದ ನಂತರ ನಂಗೆ ಅನಿಸುತ್ತೆ, ಈಗ ನಾವೊಂದು ಸೋಪನ್ನು ಖರೀದಿ ಮಾಡಬೇಕಾದ್ರೆ ಒಬ್ಬ ಗ್ರಾಹಕ ಯಾವ ಅಂಶಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಸರ್? ಅಂದರೆ ಈ ಒಂದು ಸಣ್ಣ ಬೇಸಿಕ್ ನಾಲೆಜ್ ಅನ್ನೋದು ನಮ್ಮ ಯಾರಿಗೂ ಇಲ್ಲ. ನಾವು ಏನು ಬಳಕೆ ಮಾಡ್ತೀವಿ, ಅದಕ್ಕೆ ಏನು ಎಬಿಲಿಟಿ ಇರಬೇಕು, ಅದಕ್ಕೆ ಏನು ಕ್ವಾಲಿಟಿ ಇರಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಎಲ್ಲಿ ಒಂದು ಶಾಪ್ಗೆ ಹೋಗ್ತೀವಿ, ಕಲರ್ಫುಲ್ ಆಗಿರುತ್ತೆ ಪ್ಯಾಕೆಟು, ಅಥವಾ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀವಿ, ಯಾವುದೋ ಹೀರೋಯಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಯಾವುದೋ ಹೀರೋದು ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಬಂದುಬಿಡ್ತೀವಿ. ಆದರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಜನತೆಗೆ ಗೊತ್ತಾಗಲಿ, ನಾವು ಒಂದು ಮೈಗೆ ಬಳಸುವಂಥ ಸೋಪನ್ನು ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಅಂಶನ ಏನು ಗಮನದಲ್ಲಿರಿಸ್ಕೊಂಡು ನಾವು ತಗೋಬೇಕು ಅಂತ ನೀವು ಹೇಳ್ತೀರಾ? ಸಂದೀಪ್, ಭಾಳ ಅದ್ಭುತವಾದ ಪ್ರಶ್ನೆ. ನಮ್ಮ ದೇಶದ ಜನರನ್ನು, ಇನ್ನೋಸೆಂಟ್ ಜನರನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ಈ ಅಡ್ವರ್ಟೈಸ್ಮೆಂಟ್ಗಳು ಮಾಡಿದಂಥ ಪಾತ್ರ ತುಂಬ ಜಾಸ್ತಿ. ಹೌದು. ಮೋಹಕ ತಾರೆಯರು, ಮೋಹಕ ಸಿನಿಮಾ ನಟಿಯರು, ಜೊತೆಗೆ ಅವರು ತೋರಿಸಿದಂಥದ್ರಲ್ಲಿ ನಾವು ಎಷ್ಟು ಇಂಪ್ರೆಸ್ ಆಗಿ ಸೋಪ್ಗಳನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಒಂದು ಸೋಪಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಯಾಕೆ? ಒಂದು ಸೋಪಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇತ್ತಾ? ಖಂಡಿತ ಇತ್ತು. ಯಾಕೆ? ಸ್ಕಿನ್ ಒಂದು ಬಿಗ್ಗೆಸ್ಟ್ ಆರ್ಗನ್ ಅಂತ ಕರಿತೀವಿ. ನಮ್ಮ ದೇಹದ ಎಲ್ಲ ಅಂಗಗಳನ್ನ ಹೊದಿಕೆ ಥರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಅಂಗ. ನಮ್ಮ ಸ್ಕಿನ್ನಿಂದ ನಮ್ಮ ಆರೋಗ್ಯ ಗೊತ್ತಾಗುತ್ತೆ. ನಮ್ಮ ಸ್ಕಿನ್ನಿಂದ ಇವನಿಗೆ ಹುಷಾರಿಲ್ವಾ, ಅಥವಾ ಇವನೇನಾದ್ರು ಬೇರೆ ಆಗಿದಾನ, ಅಥವಾ ಇವನಿಗೆ ಏಜ್ ಆಗ್ತಿದೆಯಾ, ಇವನು ಎಷ್ಟು ಚೆನ್ನಾಗಿದ್ದಾನೆ ಅಂತ ನಮ್ಮ ಸ್ಕಿನ್ನಿಂದ ಗೊತ್ತಾಗುತ್ತೆ. ಜೊತೆಗೆ ನಾವು ಬಾಯಿಂದ ಎಷ್ಟು ಉಸಿರಾಡ್ತೀವೋ ಸಂದೀಪ್, ಅಷ್ಟೇ ಪ್ರಮಾಣದ ಆಕ್ಸಿಜನ್ಗಳನ್ನ, ಬೇರೆ ವಿಚಾರಗಳನ್ನ ಸ್ಕಿನ್ ನಮ್ಮ ರಂಧ್ರಗಳ ಮುಖಾಂತರ ತಗೊಳುತ್ತೆ. ಇಂಥ ಒಂದು ಸ್ಕಿನ್ನನ್ನು ನಾವು ಬೇಜವಾಬ್ದಾರಿಯಿಂದ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಹೊರಗಡೆಯಿಂದ ಅದು ಬೇಜವಾಬ್ದಾರಿತನ ನಾವು ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವೋ, ಜಲ್ದಿ ಏಜ್ ಆಗ್ತಾ ಇದ್ದೀವಿ, ಜಲ್ದಿ ಸುಸ್ತಾಗ್ತಾ ಇದ್ದೀವಿ, ಜಲ್ದಿ ನಾನಾ ಥರದ ಹಿಂಸೆಗಳಿಗೆ ಅನುಭವಿಸ್ತಾ ಇದ್ದೀವಿ. ಆ ಟೈಮಲ್ಲಿ ನಮಗನ್ನಿಸ್ತು ಒಂದು ಪರ್ಫೆಕ್ಟ್ ಸೋಪ್ನ ನಾವು ಕೊಡಬೇಕು. ಒಂದು ಪರ್ಫೆಕ್ಟ್ ಸೋಪ್ನ ಮಾಡೋದು ಹೇಗೆ ಅಂತಂದ ನಾವು ಗಮನಿಸಿದಾಗ, ಒಂದು ಸೋಪಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ TFM ಎಷ್ಟಿದೆ ಅಂತ ನೋಡಬೇಕು. ದಯವಿಟ್ಟು ಅದನ್ನು ಸ್ಟಡಿ ಮಾಡೋಕೆ, ಅಡ್ವರ್ಟೈಸ್ ಅಲ್ಲ, ಮೋಹಕವಾಗಿರ್ತಕ್ಕಂತಹ ಅವರು ಎನಿಥಿಂಗ್ ಕ್ಯಾನ್ ಕ್ರಿಯೇಟ್ ಎನಿಬಡಿ, ಬಟ್ TFM ಎಷ್ಟಿರುತ್ತೆ? ನಿಜವಾಗ್ಲೂ ಆ ಸೌಂದರ್ಯ ತಾರೆಯರು ಆ ಸೋಪ್ನ ಬರಿಗೈಲು ಕೂಡ ಮುಟ್ಟಿರಲ್ಲ, ಸ್ನಾನ ಮಾಡೋದೋಗ್ಲಿ ಬರಿಗೈಲು ಕೂಡ ಮುಟ್ಟಿರಲ್ಲ. ಯಾಕೆಂದ್ರೆ TFM ಅಷ್ಟು ಲೋ ಇರುತ್ತೆ. ಏನ್ TFM ಅಂದ್ರೆ ಟೋಟಲ್ ಫ್ಯಾಟ್ ಮಾಸ್ ಅಂತ. ಅಂದ್ರೆ ಈ ಸೋಪಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾಟ್ ಸಮೃದ್ಧವಾಗಿದೆ ನೋಡಿ. ಈ ತೆಂಗಿನೆಣ್ಣೆ ಬಗ್ಗೆ ಒಂದು ವಿಶೇಷವಾಗಿರೋ ಅಂಶ ಹೇಳ್ತೀನಿ. ತೆಂಗಿನೆಣ್ಣೆ ಸೋಪ್ ಏನಕ್ಕೆ, ವರ್ಜಿನ್ ಕೋಕೋನಟ್ ಆಯಿಲ್ ಸೋಪ್ ಏನಕ್ಕೆ ಅಂತ ಇದು ವೀಕ್ಷಕರಿಗೂ ತುಂಬ ಸರ್ಪ್ರೈಸ್ಡ್ ಆಗುತ್ತೆ. ನಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ತೆಂಗಿನಕಾಯಿನ ಹೊಡಿತೀವಿ. ಎಷ್ಟು ಹೊಡಿತೀವಿ? ಒಂದಿನಕ್ಕೆ 25,000ದಿಂದ 50,000ವರೆಗೂ ತೆಂಗಿನಕಾಯಿನ ಬ್ರೇಕ್ ಮಾಡ್ತೀವಿ. ತೆಂಗಿನಕಾಯಲ್ಲಿ ನೀರು ಬರುತ್ತಲ್ಲ ಸಂದೀಪ್, ನಿಮ್ಮ ಮನೆಯಲ್ಲಿ 10 ತೆಂಗಿನಕಾಯಿ ಹೊಡೆದ್ರೇನೆ ಇಷ್ಟು ನೀರು ಬರುತ್ತೆ. ನಮ್ಮ ಫ್ಯಾಕ್ಟ್ರಿನಲ್ಲಿ ಡ್ರಮ್ ಗಟ್ಟಲೆ ಬರುತ್ತೆ. ಆ ತೆಂಗಿನಕಾಯಿ ನೀರನ್ನ ಹೋಗ್ಲಿಕ್ಕೆ ಒಂದು ಟ್ಯಾಂಕ್ ಕಟ್ಟಿರ್ತೀವಿ. ಆ ಟ್ಯಾಂಕಲ್ಲಿ 36 ಅವರ್ಸ್ ಆದಮೇಲೆ ಒಂದು ಫರ್ಮೆಂಟೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಒಂದು ತಿನ್ನ ಲೇಯರ್ ಎಣ್ಣೆ ಬರುತ್ತೆ ಅಲ್ಲಿ. ಆ ಎಣ್ಣೆ, ಆ ತೆಂಗಿನ ಕಾಯಿ ನೀರಲ್ಲಿ ಎಣ್ಣೆ ಬರುತ್ತೆ. ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ ಅದು ಎಣ್ಣೆ. ಅದನ್ನ ತೆಗಿತೀವಿ. ಅದನ್ನು ತೆಗೆದು ಅದನ್ನು ತಗೊಂಡೋಗೋಕ್ಕೆ ಇವತ್ತು ಮಾರ್ಕೆಟಲ್ಲಿ ಒಂದು ದೊಡ್ಡ ತಂಡ ಇದ್ದಾರೆ. ನೀವು ಅದನ್ನು ಕೇಳಿದರೆ ಆಶ್ಚರ್ಯ ಪಡ್ತೀರಾ. ಇವತ್ತು ನೀವು ಮನೆಗಳಲ್ಲಿ ಯಾವ ರೀಫೈನ್ಡ್ ಎಣ್ಣೆ ತಿಂತಾ ಇದ್ದೀರೋ, ಆ ಎಣ್ಣೆಗೆ ಏನು ರೇಟನ್ನು ಕೊಡ್ತೀರೋ ಅಷ್ಟೇ ರೇಟನ್ನು ಈ ಡ್ರಮ್ ಪಕ್ಕ, ನಮ್ಮ ಆ ಟ್ಯಾಂಕ್ ಪಕ್ಕ ಇರೋ ಆ ತೊಟ್ಟಿಯಿಂದ ಬರೋ ಎಣ್ಣೆಗೆ ಕೊಟ್ಟು ತಗೊಂಡು ಹೋಗ್ತಾರೆ ನೋಡಿ. ಕಡಲೆಕಾಯಿ ಕೆಟ್ಟೋದ್ರೆ ಎಸಿತೀರಾ, ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತೀರಾ, ಆದರೆ ಕೆಟ್ಟೋಗಿರೋ ತೆಂಗಿನಕಾಯಿಗೊಂದು ಮಾರ್ಕೆಟ್ ಇದೆ, ಅದನ್ನ ಕೌಟು ಅಂತ ಕರಿತೀವಿ ನಾವು. ಅದರ ಎಣ್ಣೆ ರೇಟ್ ಗೊತ್ತಾ ಇವತ್ತು? 200 ರೂಪೀಸ್ ಇದೆ. ಕೆಟ್ಟೋಗಿರೋ ಕೊಬ್ಬರಿಯಿಂದ ಬರುವ ಎಣ್ಣೆಗೆ 200 ರೂಪೀಸ್ ಇದೆ.
ಓಹೋ. ಏನಕ್ಕಿದಿಷ್ಟು ತೆಂಗಿನೆಣ್ಣೆ, ಈ ತರ ಕೆಟ್ಟೋಗಿರೋ ತೆಂಗಿನೆಣ್ಣೆಗೆ ಯಾಕೆ ಇಷ್ಟು ದೊಡ್ಡ ಮಾರ್ಕೆಟ್ ಅಂತಂದ್ರೆ, ಇವತ್ತೇನು ಸೋಪನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಕಂಪನಿಗಳು, ಸಂಪೂರ್ಣವಾಗಿ 99% ಬಜೆಟ್ ಅನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ರಾಸಾಯನಿಕವಾಗಿ ಆ ಸೋಪನ್ನ ಉತ್ಪಾದಿಸಿ ಅದಕ್ಕೆ 1% ಆಯಿಲ್ನ ಹಾಕ್ತಾರೆ. ಯಾಕೆ ಅಂದರೆ ಇದು ಮನುಷ್ಯನ ದೇಹದ ಮೇಲೆ ಯಾವುದೇ ಪರಿಣಾಮ ಬೀಳಬಾರ್ದು ಅಂದರೆ ಆ ರಾಸಾಯನಿಕಗಳನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ ಸಂದೀಪ್. ಓಕೆ, ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ಇದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಕೆಟ್ಟೋಗಿರೋ ಈ ಎಣ್ಣೆಗೆ ಹೈಯೆಸ್ಟ್ ಡಿಮ್ಯಾಂಡ್. 200 ರೂಪೀಸ್ ಇದೆ ಕೆಟ್ಟೋಗಿರೋ ಎಣ್ಣೆಗೆ ಅಂದರೆ ಲೆಕ್ಕ ಹಾಕಿ. ಈ ಕೌಟ್ ಎಣ್ಣೆ ನಂತರ ನೆಕ್ಸ್ಟ್ ಬರೋದೇ ಕೊಬ್ಬರಿ ಎಣ್ಣೆ. ಅದು ನಿಮಗೆಲ್ಲ ಗೊತ್ತಿದೆ, ಮಂಗಳೂರು ಕಡೆ ಎಲ್ಲ ಕಡೆ ಸಿಗುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಅದರ ನೆಕ್ಸ್ಟ್ ಲೆವೆಲ್, ತುಂಬಾ ಸುಪೀರಿಯರ್ ಪ್ರೀಮಿಯಂ. ಅಂತ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ತಯಾರಿಸಿರೋ ಮೊಟ್ಟ ಮೊದಲ ಸೋಪ್ ಇದು.